ಆಫ್ಟರ್ ಲಾಂಗ್ ಟೈಮ್ ಈ ಬ್ಯಾಕ್ಗ್ರೌಂಡಿಗೆ ಬಂದು ವ್ಲಾಗ್ ಮಾಡ್ತಾ ಇರೋದು. ಸ್ಟಾಕಲ್ಲಿ ನಿಮಗೆ ಓಡಿಸ್ಬೇಕಿದ್ರೆ ಫಸ್ಟೇ ಇನ್ಲೈನ್ 4 ತುಂಬಾ ಬಟರ್ ಸ್ಮೂತು. ಆಕ್ಸರೀಸು PPF ಎಲ್ಲ ಲೋಡೆಡ್, ಜಸ್ಟ್ ಎಕ್ಸಾಸ್ಟ್ ಮಾತ್ರ ಬೇಕು. ಇದು 8000 ಸಮಥಿಂಗ್ ಓಡಿದೆ, ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನು ಓಡಿಸಿದೆ. ಡ್ಯೂಕ್ 780 ಸ್ಪೇಸ್ ಎಲ್ಲ ಸಿಗೋದು ಸ್ವಲ್ಪ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ನಾವು ನಮ್ಮ ಹತ್ರ ಇರೋ ರಿಷಾ ಬೈಕ್ ಸ್ಪಾಗೆ ಬಂದಿದ್ವಿ. ಇದು ನಮ್ಮ ಹತ್ರ ಇರೋದು. ಸೊ ಇವಾಗ ಇಲ್ಲಿ ಗಾಡಿ ವಾಶ್ ಮಾಡಿಸ್ತಿದ್ದೀವಿ. ಏನಕ್ಕೆ ಅಂದರೆ ಹಳೆ ಟೈಟಲ್ ತಮ್ಮಲ್ಲಿ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ. NFS ಮೋಟರ್ಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ ಗಾಡಿ ಚೆಕ್ ಮಾಡೋದಕ್ಕೆ. ಆ್ಯಕ್ಚುಲಾಗಿ ಲಾಸ್ಟ್ ವೀಕ್ ವಿಸಿಟ್ ಮಾಡಬೇಕಿತ್ತು, ಬಟ್ ರಂಜಾನ್ ವೀಕ್ ಆಗಿದ್ದರಿಂದ ನಮ್ಮ ಫಾರನ್ಪುರ್ ಬಿಸಿ ಇರ್ತಾರೆ ಅಂದ್ಬಿಟ್ಟು ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಹೋಗ್ತಾಯಿಲ್ಲ, ನನ್ನ ಜೊತೆ ಗೋಲ್ಡನ್ನು ಬರ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಹೊರಟಿದ್ದಾರೆ, ನಂದೇ ಸ್ವಲ್ಪ ಲೇಟು, ಯಾಕಂದರೆ ನಮ್ಮ ಗಾಡಿ ತೊಳಸ್ಬೇಕಿತ್ತಲ್ಲ ಅದಕ್ಕೇ. ಇವಾಗ ಗಾಡಿ ಅಲ್ಲಿ 3 Z100 ಇದಾವಂತೆ. ಸೊ ಅದನ್ನು ಹೋಗಿ ಚೆಕ್ ಮಾಡೋಣ. ಅದ್ರ ಜೊತೆಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು 2-3 ಏನೋ ಸ್ಟ್ರೀಟ್ ಟ್ರಿಪ್ಪಲ್ಲಿ ಇದ್ದಾವೆ. ಆಮೇಲೆ ಕಮೆಂಟ್ ಸೆಕ್ಷನ್ ಎಲ್ಲ ತುಂಬಿಸಿದ್ರಿ NFSಗೆ ವಿಸಿಟ್ ಮಾಡಿ ಅಂತ. ನನಗೆ ಅವ್ರು ಮುಂಚೆನೇ ಪರಿಚಯ ಇದ್ದರು. ಯಾವಾಗ ಮೋಹನ್ ಬ್ರೋ ಗಾಡಿ ನೋಡೋಕೆ ಹೋದ್ವಿ ಅವಾಗಲೇ ಪರಿಚಯ ಇದ್ದರು. ಅವ್ರು ಆಲ್ರೆಡಿ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ದೀನಿ, ಇವಾಗ ಬರ್ತೀನಿ ಅಂತ. ಹೋಗ್ಬೇಕಷ್ಟೇ. ಇವತ್ತು ಸುಮಾರು ದಿನ ಆದಮೇಲೆ ವಾಶ್ ಆಗ್ತಾ ಇದೆ. ಏನು ಮಾಡೋಣ ಗುರು, ವೀಕೆಂಡ್ಸ್ ಮಾತ್ರ ಫ್ರೀ ಆಗೋದು. ವೀಕ್ ಡೇಸಲ್ಲೆಲ್ಲ ಬ್ಯುಸಿ ಇರ್ತೀವಿ, ವ್ಲಾಗು ಮಾಡೋಕ್ಕಾಗಲ್ಲ, ಕಡೆ ಬೈಕು ಓಡ್ಸೋಕ್ಕಾಗಲ್ಲ ಅನ್ನೋ ಟೈಮು. ಬಟ್ ಓಕೆ, ಸ್ವಲ್ಪ ಇವೆಲ್ಲ ವರ್ಕ್ಸ್ ಎಲ್ಲ ಮುಗಿಲಿ, ನೆಕ್ಸ್ಟು ಗಾಡಿ ತಗೊಂಡು ಪ್ರಾಪರಾಗಿ ರೈಡ್ಸ್ ಎಲ್ಲ ಮಾಡೋಣ. ಏನು ಬಿಸಿಲು ಗುರು, ಇನ್ನೂ 11 ಗಂಟೆ ಕೂಡ ಆಗಿಲ್ಲ. ಯಪ್ಪ, ಸಮ್ಮರ್ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾಯಿದೆ. ಗಾಡಿ ಎಲ್ಲ ವಾಶ್ ಆಯಿತು, ಇವನ್ ಚೈನ್ ಕ್ಲೀನ್ ಮಾಡಿಸ್ಬಿಟ್ಟೆ, ಡೀಸೆಲ್ ವಾಶು. ಕಂಪ್ಯಾರಿಟಿವ್ಲಿ ಸ್ವಲ್ಪ ಬೆಟರ್ ಫೀಲ್ ಆಗ್ತಾಯಿದೆ ಗಾಡಿ ಓಡಿಸೋದಕ್ಕೆ. ಓಕೆ, ಇಲ್ಲಿ ಮೇನ್ ರೋಡಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಸಾಕು, ಬೇಗ ರೀಚ್ ಆಗ್ತೀನಿ. ಯಾಕಂದರೆ ಆಲ್ರೆಡಿ ಗೋಡಿ ಹೊರಟ್ಬಿಟ್ಟಿದ್ದಾರೆ. ಅಯ್ಯೋ ಬಾಯ್, ಅಯ್ಯೋ, ನಾನು ಯಾವ ಟೈಮಿಗೆ ಹೇಳ್ತೀನಿ ಅದೇ ಟೈಮಿಗೆ ಟ್ರಾಫಿಕ್ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಬಾಯ್ಸ್, ನಮ್ಮ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ. ನಾನು ತುಂಬಾ ಆ್ಯಕ್ಟಿವ್ ಇರ್ತೀನಿ ಬ್ರಾಡ್ಕಾಸ್ಟಲ್ಲಿ. ಐ ಮೀನ್ ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇರ್ತೀನಿ, ಬ್ರಾಡ್ಕಾಸ್ಟಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನಾನು ಸಮೀರ್ ಅವ್ರದ್ದು ವೀಡಿಯೋನ ಶೇರ್ ಮಾಡಿದ್ದೆ. ಸೊ ಈ ಥರ ಕೇಸಿನ ಬಗ್ಗೆ ನಿಮಗೆ ಗೊತ್ತಲ್ಲ ಇನ್ನೇನು ಅಂತ, ಅದ್ರ ಬಗ್ಗೆ ಹೇಳೋದು ಬೇಡ. ಸೊ ಅದಾದಮೇಲೆ ಅದರ ನೆಕ್ಸ್ಟು ವೀಡಿಯೋದಲ್ಲಿ ಸಾಕ್ಷಿನಾಶ ಅಂತ ವೀಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು. ಅದ್ರ ಬಗ್ಗೆ ಸುಮಾರು ಕ್ರಿಯೇಟರ್ಸ್ ಕ್ವಶನ್ ಮಾಡಿದ್ರು. ಬಟ್ ವಿಪರ್ಯಾಸ ಏನಂದರೆ ಕ್ವಶನ್ ಮಾಡಿದ ಕ್ರಿಯೇಟರ್ಸ್ಗೂ ತುಂಬ ಟ್ರಾಲ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಅದು ನೆಕ್ಸ್ಟು ಫ್ರಸ್ಟ್ರೇಟೆಡ್ ಕನ್ನಡಿಗ ಒಂದು ವೀಡಿಯೋ ಮಾಡಿದರು, ಕ್ವಶನ್ಸ್ಗಳು ವಿತ್ ಪ್ರೂಫ್ ಆನ್ಸರ್ ಬೇಕು ಅಂತ, ಸೊ ದಾಖಲೆ ಸಮೇತ. ಬಟ್ ಆ ವಿಡಿಯೋನ ರಿಪೋರ್ಟಿಂಗ್ ಮಾಡಿಸಿ ತುಂಬ ಕಮ್ಯುನಿಟಿಯಿಂದ ರೀಚ್ ಸಿಗದೇ ಇರೋ ಥರ ಮಾಡ್ತಾಯಿದ್ದಾರೆ. ಆಲ್ರೆಡಿ ಅದಕ್ಕೆ ಎಲ್ಲೋ ಡಾಲರ್ ಬಂದಿದೆ. ಸೊ ನಾನು ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ನಾನಿಲ್ಲಿ ಯಾರು ಸಪೋರ್ಟು ಅಗೇನ್ಸ್ಟು ಆ ಥರ ಏನಲ್ಲ, ಜಸ್ಟ್ ನಿಮ್ಮ ಇನ್ಫಾರ್ಮೇಷನಿಗೆ ಒಂದ್ಸಲಿ ಆ ವಿಡಿಯೋ ನೋಡಿರಿ, ನಿಮಗೆ ಅರ್ಥ ಆಗೋದಕ್ಕೆ. ತುಂಬಾ ಕಾಂಪ್ಲಿಕೇಟೆಡ್ ಕೇಸು, ಯಾವುದು ನಿಜ ಯಾವುದು ಸುಳ್ಳು ಒಂದೂ ಗೊತ್ತಾಗ್ತಾಯಿಲ್ಲ. ನಮಗೆ Z9ಗಿಂತ ಸ್ಟ್ರೀಟ್ ಟ್ರಿಪ್ಪಲ್ಲಿ ಒಳ್ಳೆ ಡೀಲರ್ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಬಜೆಟ್ಟು. ಆಮೇಲೆ ಗಾಡಿ ಚೆನ್ನಾಗಿರೋದು, ಒಂದು Z100 ಚೆನ್ನಾಗಿರೋ ಇದ್ದಾವೆ. ಸ್ಟ್ರೀಟ್ ಟ್ರಿಪ್ಪಲ್ಲೂ ಒಳ್ಳೆ ಗಾಡಿ ಇದೆ ಈ NFSಲ್ಲಿ. ಸೊ ನಿಮಗೇನು ಅನಿಸುತ್ತೆ ಸ್ಟ್ರೀಟ್ ಟ್ರಿಪ್ಪಲ್ ಬಗ್ಗೆ ಕಮೆಂಟ್ ಹಾಕಿ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ವೈಸು Z900ಗಿಂತ ಬಾಂಬು. ಏನಕ್ಕಂದರೆ ಇನ್ಲೈನ್ 3 ಅಲ್ವಾ, ನಿಮಗೆ ಬೇಗ ರೆಡ್ ಲೈನ್ ಆಗುತ್ತೆ. ಸೊ ಇನ್ಸ್ಟೆಂಟ್ ಪಿಕಪ್ ಎಲ್ಲ ಫೀಲ್ ಆಗೋಗುತ್ತೆ, ಒಳ್ಳೆ ಮಜಾ ಬರುತ್ತೆ ಗಾಡಿ. ಬಟ್ ಸ್ಮೂತ್ನೆಸ್ಸು, ಆ ಸೌಂಡು, ಅದೊಂದು TFT ಅದೆಲ್ಲ Z900 ಬೇರೆಯೇ ಲೋಕ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೋಸ್ ಫೀಲಿಂಗ್ಸ್. ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೂ ಡಿಸಿಷನ್ ಮಾಡೋದ್ರಲ್ಲಿ. ಆಮೇಲೆ ಸ್ವಲ್ಪ ಜನ ಫೇರಿಂಗ್ ಟ್ರೈ ಮಾಡಿ ಬ್ರೋ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಫೇರಿಂಗ್ ಟ್ರೈ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೂ ತುಂಬಾ ಟೈಮ್ ಇದೆ. ಐ ಆಮ್ ಜಸ್ಟ್ 23 year old ಬಾಯ್ಸ್. ಸ್ವಲ್ಪ ನೇಕಡ್ ಫೀಲ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನನ್ನ ಹತ್ರ ಇದ್ದಿದ್ದೆಲ್ಲ ಫೇರ್ಡ್ ಬೈಕ್ಸೇ ಅಲ್ವಾ. ಸೊ ಒಂದ್ಸರಿ ನೇಕಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಮತ್ತೆ ಫೇರ್ಡ್ಗೆ ಬರೋಣ. ನಂದು ಇದು V3 ಇತ್ತು, ಅದು ನೆಕ್ಸ್ಟು 390 RC. ಸೊ 2 ಫೇರ್ಡೇನೆ. ಇವಾಗ ಒಂದು ನೇಕಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಒಂದು ಸ್ವಲ್ಪ, ಆಮೇಲೆ ನೋಡೋಣ ಮತ್ತೆ. ಒಂದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ಗಾಡಿ ತಗೊಂಡ ಮೇಲೆ ನೆಕ್ಸ್ಟು ಕಂಟೆಂಟ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ, ಬಾಂಬಾಗಿ ಬರ್ತವೆ. ತುಂಬಾ ಬೇಗ ಬಂದರು ಇವತ್ತೇ ಅನ್ಸುತ್ತಲ್ಲ. ಫಸ್ಟ್ ಟೈಮ್ ನಾನು ಬೇಗ ಬಂದಿರೋದು. ನೀನು ಬೇಗ ಬಂದಿರೋದು ಸ್ಪ್ರಿಂಗ್ ರೆಡಿಯಾಗಿ ಬಂದಿದ್ರಲ್ಲ ಬ್ರೋ. ನಾನು ಓಕೆ ಟೈಪ್ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಾನು ನೋಡು ಬ್ರೋ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಬ್ರೋ. ತಗೊಂಡ್ಬಿಟ್ಟಿದ್ಯಾ? ಡ್ಯೂಕ್ ಅಲ್ಲ, ನಾನು R15 ಅಲ್ಲಿ ನಿಲ್ಲಿಸಿದೆ. ನಾನು ಮ್ಯಾಪಲ್ಲಿ ನೋಡ್ಕೊಂಡು ಬಂದು ಸ್ಟ್ರೈಟ್ ಹೋಗ್ಬಿಟ್ಟೆ, ಸ್ವಲ್ಪ ಆಮೇಲೆ ಬಂದೆ ಹಿಂದೆ.
ಇದು ಓಪನ್ ಮಾಡಿದಂತ ಇಲ್ಲ, ಓಪನ್ ಆಗಿದೆ, ಮಾತಾಡಿದ್ದೀನಿ. ಮಾತಾಡಬೇಕು. ಓಕೆ ವಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ಈ ಬ್ಯಾಕ್ಗ್ರೌಂಡಿಗೆ ಬಂದು ವ್ಲಾಗ್ ಮಾಡ್ತಾ ಇರೋದು. ಇವಾಗ Z100 ಇದನ್ನು ಓಡಿಸೋಣ ಅಂತ, ಲೈಕ್ ಹೆಂಗಿದೆ ಅಂತ ಟೆಸ್ಟ್ ಡ್ರೈವು. ಸೊ ಇದು 21 ಮಾಡಲ್ ಗಾಡಿ. ಮುಂಚೆ ನಮ್ಮ ಇಟೇಶಿಗೂ ಹಿಂದೆ ನಾವು Z100 ತೊಗೊಂಡೋಗಿದ್ದು. ಈ ಸದ್ಯ ಇವತ್ತು ಫರಾನ್ ಬ್ರೋ ಇಲ್ಲ, ಫರಾನ್ ಬ್ರೋ ಲೀವಲ್ಲಿ ಇದ್ದಾರೆ, ನಾಳೆ ಬರ್ತಾರಂತೆ. ಸೊ ಅವ್ರ ಜೊತೆ ಮಾತಾಡ್ತೀನಿ ನೆಕ್ಸ್ಟು. ಇವಾಗ ಆಲ್ರೆಡಿ ನಾವು ಇದನ್ನು ನೋಡಿದ್ವಿ, Z100 ಲಿಮಿಟೆಡ್ ಎಡಿಷನ್ನು. ಸೊ ಇದು ಒಳ್ಳೆ ಡೀಲೆ. ಆಮೇಲೆ ಇದೊಂದು Z100 ಇದೆ, ಇದನ್ನು ನೋಡಿದ್ವಿ. ಇದು 2020 ಯಾವ್ದು ಮಾಡಲ್ ಬ್ರೋ? ಇದು ಯಾವ್ದು ಮಾಡಲ್ ಹೇಳಿದ್ದು? 22 ಮಾಡಲು, ಇದು 22. ಸೊ 22 ಮಾಡಲ್, ಬಟ್ ಇದು ಲಿಮಿಟೆಡ್ ಎಡಿಷನ್ನು. ಸೊ ಇದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಎಲ್ಲ ಇದೆ, ಈವನ್ ಫುಲ್ PPF ಆಕ್ಸರೀಸ್ ತುಂಬಾ ಲೋಡ್ ಆಗಿದೆ ಎರಡು ಗಾಡಿನಲ್ಲೂ. ಇದು ಬಿಟ್ಟು ಸ್ಟ್ರೀಟ್ ಟ್ರಿಪ್ಪಲ್ಲಿ ನೋಡಿದ್ವಿ RS. ಸೊ ಇದೂ ಅಷ್ಟೇ, ಇದು ಕಂಪ್ಲೀಟ್ ಸ್ಟಾಕ್ ಗಾಡಿ. ಬಟ್ ಎಷ್ಟು ಓಡಿದೆ ಇದು? 9000 ಅಷ್ಟೇ ಓಡಿರೋ ಗಾಡಿ. 2018 ಮಾಡಿಲ್ಲಲ್ಲ, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ಇದು ಒಳ್ಳೆ ಡೀಲೆ, ಫುಲ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟು. ಸೊ ಬ್ರೇಕ್ ಪ್ಯಾಡ್ಸು ತುಂಬ ಚೆನ್ನಾಗಿದೆ. ಇನ್ನು ಅದನ್ನು ನೋಡಿದ್ವಿ. ಅದೇ ಮಾಡಲ್ ಹೇಳಿದ್ರಿ ಬ್ರೋ? 19 ಮಾಡಲು 20 16,000 ಓಡಿದೆ, ಸೆಕೆಂಡ್ ಓನರು. ಸೊ ಅದು ಕಂಪ್ಲೀಟ್ ಸ್ಟಾಕ್ ಅಲ್ಲ? ಆರೋ ಓಕೆ. ಸ್ಲಿಪ್ ಆನ್, ನಾರ್ಮಲ್ ಆಕ್ಸರೀಸ್ ಎಲ್ಲ ಲೋಡ್ ಆಗಿದೆ. ಓಕೆ, ಇವಾಗ 2021 Z100 ಟೆಸ್ಟ್ ತೊಗೊಳ್ತಾ ಇದ್ದೀವಿ. ಅದನ್ನು ಓಡಿಸೋಣ, ಸ್ವಲ್ಪ ಗಾಡಿ ಕಂಡೀಷನ್ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಬ್ಯೂಟಿ Z100 ಓಡಿಸೋಣ. ನೆಕ್ಸ್ಟು ಸ್ಟ್ರೀಟ್ ಟ್ರಿಪ್ಪಲ್ಲೂ ಓಡಿಸ್ತೀನಿ, ನೋಡ್ತೀನಿ ಅದು ಹೆಂಗಿದೆ ಅಂತ ಕಂಡೀಷನ್ನು. ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ. ಇವಾಗ Z100 ಓಡಿಸೋಣ. ಸೊ ನಾನು TFT ಇರೋ ಗಾಡಿನ ಸುಮಾರು ದಿನ ಆದಮೇಲೆ ಓಡಿಸ್ತಾ ಇದ್ದೀನಿ ತೇಶಿಂದು. ಸೊ ಲಾಸ್ಟು ಒಂದು Z100 ನೋಡಿದ್ವಲ್ಲ, ಅದು ಅನಲಾಗ್ ಸ್ಪೀಡೋ ಇರೋದಿದ್ದು, ನಾಟ್ TFT 1. ಇದು ಕಂಪ್ಲೀಟ್ ಸ್ಟಾಕ್ ಗಾಡಿ, ಎಕ್ಸಾಸ್ಟ್ ಏನೂ ಇಲ್ಲ ಇದರಲ್ಲಿ. ಫುಲ್ಲು ಓನರ್ ಫುಲ್ ಸ್ಟಾಕಲ್ಲಿ ಮೇಂಟೈನ್ ಮಾಡಿರೋದು. ಒಂದ್ಸಲ ನಾವು ಎಕ್ಸಾಸ್ಟ್ ಹಾಕಿಲ್ಲ, ಏರ್ ಫಿಲ್ಟ್ರು ಹಾಕಿಲ್ಲ, ಆ ಥರ ಗಾಡಿ. ಓಕೆ, ಸ್ಟಾಕಲ್ಲಿ ನಿಮಗೆ ಓಡಿಸ್ಬೇಕಾದ್ರೆ ಫಸ್ಟೇ ಇನ್ಲೈನ್ 4 ತುಂಬಾ ಬಟರ್ ಸ್ಮೂತು. ಇನ್ನು ಇದು ಸ್ಟಾಕಲ್ಲಂತೂ ಕೇಳಲೇಬೇಡಿ, ಚೆನ್ನಾಗಿದೆ ಗುರು ಫೀಲು. ವಾವ್, ತುಂಬಾ ಸ್ಮೂತ್ ಇದೆ ಗಾಡಿ. ಓಕೆ, ಯು ಟರ್ನ್ ತೊಗೊಳ್ಳೋಣ. ಇಲ್ಲ ಇಟ್ಸ್ ಗುಡ್. ಪರವಾಗಿಲ್ಲ ಗುರು, ನನ್ನ ಸ್ಟಾಕಲ್ಲಿ ಏನೋ ಸೌಂಡ್ ಕೇಳಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಬೇಸಿಯಾಗಿದೆ ಸೌಂಡು. ಓಕೆ, ಅದೇ ಎಕ್ಸಾಸ್ಟ್ ಒಂದು ಹಾಕ್ಕೋಬೇಕಷ್ಟೆ, ಇನ್ನೆಲ್ಲ ಓಕೆ ಲೋಡೆಡ್. ಇವಾಗ ರೀಸೆಂಟಾಗಿ ಸರ್ವೀಸು ಆಗಿದೆ. ಥ್ಯಾಂಕ್ಸ್ ಟು NFS ಮೋಟಾರ್ಸ್ ಆ್ಯಂಡ್ ನಮ್ಮ ಫರಾನ್ ಬ್ರೋ. ಓಕೆ, ನೆರಳಿ ನಿಲ್ಸೋಣ. ಫ್ಯೂಲ್ ಇದಲ್ಲ, ಈ ಮಾಡೆಲ್ಲು ಗಾಡಿ ಚೆನ್ನಾಗಿದೆ ಬ್ರೋ, ತುಂಬಾ ಸ್ಮೂತ್ ಇದೆ. ಇಲ್ಲೂ ಅಂಥ ಸ್ಕ್ರ್ಯಾಚಸ್ಸು ಇಲ್ಲ, ಏನೂ ಇಲ್ಲ. ಗಾಡಿ PPF ಆಗಿದೆ. ಸ್ಟಾಕ್ ಎಕ್ಸಾಸ್ಟು ಇಲ್ಲ. ನಿಮಗೆ ಹೇಳಿ ಮಾಡಿಸಿದ ಗಾಡಿ. ಟೆಸ್ಟ್ ಎಲ್ಲ ತೊಗೊಂಡಾಯಿತು, 2 ಗಾಡಿ ಓಡಿಸಿದೆ. Z9 ಓಡಿಸಿದೆ, ಸ್ಟ್ರೀಟ್ ಟ್ರಿಪ್ಪಲ್ಲಿ ಓಡಿಸಿದೆ. ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿದ್ದೀನಿ, ಅದಕ್ಕೇ ನಾನು ಹೇಳೋಗಿರ್ತೀನಿ. ಸೊ ನೋಡೋಣ, ಈ ವೀಕೆಂಡ್ ಡಿಸೈಡ್ ಮಾಡೋಣ. ಸ್ವಲ್ಪ ಬೇರೆಯವ್ರ ಜೊತೆಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡಿ ಮೋಹನ್ಗಳು ಅದ್ರ ಜೊತೆ ಮಾತಾಡಬೇಕು. ಮೋಹನ್ಗಳು ಸ್ವಲ್ಪ ಲೈಟಾಗಿ ಹುಷಾರಿಲ್ಲ, ಅದಕ್ಕೆ ಇವಾಗ ಹಾಸ್ಪಿಟಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರೆ, ಹೋಗಿ ಮೀಟ್ ಮಾಡಬೇಕು ಅವ್ರನ್ನ ಫಸ್ಟು. ಸೋಫಾರ್ ನನಗೆ ಇಲ್ಲಿ ಇದು ಇಷ್ಟ ಆಗಿದೆ, ಇದು Z9. ಸೊ ಇದು ಜಸ್ಟ್ 8000 ಓಡಿರೋದು, ಸಿಂಗಲ್ ಓನರ್ ಗಾಡಿ ವಿತ್ ಆರೋ ಸ್ಲಿಪ್ ಆನ್ ಎಕ್ಸಾಸ್ಟ್, BMC ಏರ್ ಫಿಲ್ಟರು, ಫುಲ್ಲಿ ಆಕ್ಸರೀಸ್ ಲೋಡೆಡು. ಸೊ ಇದು ಬಿಟ್ಟರೆ
ಲಿಮಿಟೆಡ್ ಎಡಿಷನ್ ಅಂತ ಹೇಳಿ ಸುಮಾರು ಜನ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರೆ ಗೊತ್ತು, ಬಟ್ ನನಗೆ ಅಷ್ಟೊಂದು ಇಲ್ಲ. ನನಗೆ ಕವಾಸಕಿ ಅಂದರೆ ಗ್ರೀನ್ ಕಲರನ್ನೇ. ಇದು ಬಿಟ್ಟರೆ ಸ್ಟ್ರೀಟ್ ಟ್ರಿಪ್ಪಲ್ಲು. ಬ್ರೋ ನನಗೆ ಇದನ್ನು ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕಳಿಸಿರ್ಬೋದು ನೀವು ಗೆಸ್ ಮಾಡಿ. ನನಗೆ ಪರ್ಸ್ನಲಾಗಿ ಡಿ ಎಮ್ ಮಾಡಿರೋದು ಎಷ್ಟು ಜನ ಕಳಿಸಿರ್ಬೋದು ಇದನ್ನು? ಇದೆ ಒಂದೇ ಗಾಡಿನ ಕಳಿಸಿರೋದು ಬ್ರೋ. ಏನಿಲ್ಲ ಒಂದು 80ರಿಂದ 100-110 ಜನ ಸೇಮ್ ನಿಮ್ಮ ಅದೇ ಪೋಸ್ಟ್ ಶೇರ್ ಮಾಡಿರೋದು ನನಗೆ. ಇನ್ನು ಅದನ್ನು ಒಂದು 45 ಜನ ಕಳಿಸಿದ್ದಾರೆ. ನಾವು ಹುಡುಗ ಸೆಟ್ ಮಾಡೋದಾಗ ನನಗೆ 10 ಜನ ಕಳಿಸವ್ರೆ. ಬರೀ ಅದು ನಾನು ವಿಡಿಯೋ ಹಾಕಿಲ್ಲ, ನಿನ್ನ ವಿಡಿಯೋದಲ್ಲಿ ನಾನು ಬಂದರೆ ನನಗೆ 10 ಜನ ಕಳಿಸ. ಇವೆರಡೇ ನೋಡಬೇಕು ಅಂತ ನಾನು ಅದರಿಂದ ಒಂದು ಮೈನ್. ಓಕೆ, ಇನ್ನು ನಿಮಗೆ ಸ್ಟ್ರೀಟ್ ಟ್ರಿಪ್ಪಲ್ಲಿ ವ್ಲಾಗಲ್ಲಿ ತೋರಿಸಿಲ್ಲ. ಸೊ ಇಲ್ಲಿದೆ ನೋಡಿ ಸ್ಟ್ರೀಟ್ ಟ್ರಿಪ್ಪಲ್ಲು. ಸೊ ಇದು ಆಕ್ಸರೀಸು PPF ಎಲ್ಲ ಲೋಡೆಡು, ಜಸ್ಟ್ ಎಕ್ಸಾಸ್ಟ್ ಮಾತ್ರ ಬೇಕು. ಇದು 8000 ಸಮಥಿಂಗ್ ಓಡಿದೆ, ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನು ಓಡಿಸಿದೆ, ಇದನ್ನು ಓಡಿಸಿರೋದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ. ಸಖತ್ತಾಗಿದೆ ಹೇಳಬೇಕು ಅಂದರೆ. ಓಡಿಸೋದಕ್ಕೆ ಎಲ್ಲ ನಿಮಗೆ ಒಂಥರ ಫುಲ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಂದರೆ ಸ್ಟ್ರೀಟ್ ಟ್ರಿಪ್ಪಲ್ಲು. G100 ಹೆಂಗೆ ಅಂದರೆ ಮೈಂಟೆನೆನ್ಸು, ಸೂಪರ್ ಬೈಕ್ ಫೀಲು ಅದ್ರದ್ದು ಬೇರೆನೇ ಲೋಕ. ಅಂದರೆ ಕಂಪೇರಿಟಿವ್ಲಿ ಹೇಳ್ತಾ ಇರೋದು ನಾನು. ತುಂಬ ಕಾಂಪ್ಲಿಕೇಟೆಡ್ ಗುರು ಡಿಫ್ರೆನ್ಸ್ ಮಾಡೋದು. ಇದನ್ನು ಕ್ಯಾರೆಕ್ಟರ್ ಇಷ್ಟಪಡೋರು ಇದನ್ನು ಇಷ್ಟಪಡ್ತಾರೆ. ಸೊ ಇಂಡಿಯನ್ 4 ಸೌಂಡು ಆ ಥರ ಎಲ್ಲ ಸೊ ಅದನ್ನು ಇಷ್ಟಪಡೋರು ಹೆಂಗೆ ಇಂಡಿಯನ್ 4 ಆ ಸೂಪರ್ ಬೈಕ್ ಫೀಲು ಅದನ್ನು ಇಷ್ಟಪಡೋರು ಅದನ್ನು ಇಷ್ಟಪಡ್ತಾರೆ. ಸೊ ನನಗೆ ನೀವು ಕಮೆಂಟ್ ಸೆಕ್ಷನ್ಗೆ ಯಾವ ಥರ ಆಗ್ತಿದೆ ಅದನ್ನು ನೋಡ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ. ಓಕೆ, ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಬೈಕ್. ಇನ್ನು ಆಪ್ಷನಿಂದ ಡ್ಯೂಕ್ 790 ಏನಕ್ಕೆ ಕಗ್ಗಿಟ್ಟೆ ಅಂದರೆ, ಸೊ ಡ್ಯೂಕ್ 790 ಸ್ಪೇಸ್ ಎಲ್ಲ ಸಿಗೋದು ಸ್ವಲ್ಪ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಕಂಪ್ನಿ KTM ಲಾಸಲ್ಲಿ ಇಲ್ಲಿದೆ. ಅಂಟಿಲ್ ಅಂದೇಸ್ ಎಲ್ಲರೂ ಬಿಗ್ ಬ್ರ್ಯಾಂಡ್ಸ್ ಕೊಲಾಬ್ ಆಗಿ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗು ಇರುತ್ತೆ. ಲೈಕ್ ಒಂದು ಗಾಡಿ ಲಾಂಚ್ ಆಗಿದೆ ಒಂದು 10 years ಅಂತ ಇದೇ ಇರುತ್ತೆ. ಬಟ್ ನೀವು ತರಿಸ್ತೀರಾ ಸ್ಪೇರ್ ಪಾರ್ಟ್ಸ್ ಮಾಡಿಸ್ತೀರಾ ಅಂದರೆ ಸ್ವಲ್ಪ ಟೈಮ್ ಇಡುತ್ತೆ. ಇವಾಗ ಏನಾದ್ರು ಗಾಡಿ ಸೆನ್ಸರ್ಸು ತಪ್ಪು ಏನಾದ್ರು ಇಶ್ಯೂ ಆದರೆ ಸೊ ಅದನ್ನು ನಾನು ಸ್ಪೇರ್ ಪಾರ್ಟ್ಸ್ ತರಿಸಿ ಮತ್ತೆ ರೆಡಿ ಮಾಡ್ಸೋದೆಲ್ಲ ತುಂಬಾ ಡಿಲೇ ಆಗೋಗುತ್ತೆ. ವ್ಲಾಗ್ಸ್ ರೆಗ್ಯುಲರ್ ಮಾಡೋಕ್ಕಾಗಲ್ಲ ಅಂತ ಒಂದೇ ರೀಸನಿಗೆ ಡ್ಯೂಕ್ 790 ನಾನು ಆಪ್ಷನ್ ತೆಗೆದಿರೋದು. ಸೊ ಇವಾಗ ಈ ಆಪ್ಷನ್ ಇರೋದೇ ಸ್ಟ್ರೀಟ್ ಟ್ರಿಪ್ಪಲ್ಲು ಮತ್ತು G100 ಅಷ್ಟೇ. ನೋಡೋಣ ಹೌ ಇಟ್ ಗೋಸ್ ಅಂತ. ಹೊರಟ್ವಿ, ಗಾಡಿ ಎಲ್ಲ ನೋಡಿದ್ದಾಯಿತು. ಸ್ಟ್ರೀಟ್ ಟ್ರಿಪ್ಪಲ್ಲಿ ತುಂಬಾ ಒಳ್ಳೆ ಇದ್ದು. ಆಮೇಲೆ ಅದೊಂದು G100 2021 ಸಿಂಗಲ್ ಓನರ್ ಇದ್ದು, ಅದು ಸಕ್ಕತ್ತಾಗಿದೆ ಗಾಡಿ. ಅಷ್ಟೇ, ಇದು ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ಲಾಗಲ್ಲಿ ಇರುತ್ತೆ. ಸೊ ನೋಡೋಣ ಇನ್ನೂ ಆಪ್ಷನ್ಸ್ ಏನೇನಿದೆ ಅಂತ. ಆಮೇಲೆ ಸ್ವಲ್ಪ ಜನ ನನಗೆ ಕೇಳ್ತಾಯಿದ್ರಿ, ಬ್ರೋ ಏನೇನು ನೋಡ್ತೀರ ನೀವು ಗಾಡಿ ತೊಗೋಬೇಕಿದ್ರೆ ಅಂತ ಎಲ್ಲ. ಸೊ ನೀವು ಗಾಡಿ ತೊಗೋಬೇಕಿದ್ರೆ ಫಸ್ಟು ಗಾಡಿ ಓನರ್ಶಿಪ್ ಕೇಳಿ, ಆಮೇಲೆ ಎಷ್ಟು ಓಡಿದೆ ಅಂತ ವಿಚಾರಿಸಿ. ಕಮ್ಮಿ ಓಡಿದಷ್ಟು ಒಳ್ಳೆಯದೇ. ನೀವು ಏನಾದ್ರು ತೊಗೊಂಡು ಒಂದು ಸ್ವಲ್ಪ ಓಡಿಸಿ ಸೇಲ್ ಮಾಡೋ ಥರ ಇದ್ದರೆ, ಕಮ್ಮಿ ಓಡಿದ್ರೋ ಗಾಡಿ ಆದರೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ನಿಮಗೆ. ಆಮೇಲೆ ಓನರ್ಶಿಪ್ ಅಷ್ಟೇ, ಆದಷ್ಟು ಫಸ್ಟು ಸೆಕೆಂಡ್ ಓನರ್ಸಲ್ಲೇ ಚೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಆಮೇಲೆ ಓನರ್ಶಿಪ್ಪಲ್ಲಿ ನಿಮಗೆ ಗೋಸ್ಟ್ ಓನರ್ಸ್ ಒಂದು ಚೆಕ್ ಮಾಡಿ, ಅಂದರೆ ಆನ್ ಪೇಪರ್ಸ್ ಅಲ್ಲದೆ ಆಫ್ ಪೇಪರ್ಸ್ ಏನಾದ್ರು ಬೇರೆ ಓನರ್ಸ್ಗಳು ಇದ್ದಾರಾ ಅಂತ. ಅದು ಬಿಟ್ಟು ಗಾಡಿ ಎಲ್ಲಾದರೂ ಫಾಲ್ ಆಗಿದೆಯಾ ಅಥವಾ ಗಾಡಿ ಏನಾದ್ರು ಸ್ಕ್ರ್ಯಾಚ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಸಿ. ಏನಕ್ಕೆ ಒಂದು ಫಾಲು ಅಥವಾ ಏನಾದ್ರು ಸ್ಕ್ರ್ಯಾಚ್ ಇದ್ದರೆ ಅದ್ರ ಮೇಲೂ ಪ್ರೈಸ್ ಡೌನ್ ಆಗುತ್ತೆ. ಇದ್ರ ಜೊತೆಗೆ ಗಾಡಿ ಟಯರ್ಸು, ಬ್ರೇಕ್ ಪ್ಯಾಡ್ಸು ಇವೆಲ್ಲ ಹೆಂಗಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಮ ಬೆನಿಫಿಟಿಗೆ ಒಂದ್ಸಲಿ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿಸಿ, ಗಾಡಿ ಹೆಂಗೆ ಮೇಂಟೈನ್ ಆಗಿದೆ ಅನ್ನೋ ಒಂದು ಗೊತ್ತಾಗಬೇಕು ಅಂದರೆ. ಅಷ್ಟೇ ಬಾಯ್ಸ್, ಇವೇ ಮೈನ್ ನೋಡಬೇಕಾಗಿದ್ದು ಅಂಥವು. ಸೊ ಇವೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಗಾಡಿ ಆಲ್ಮೋಸ್ಟ್ ಓಕೆ ಅನ್ನೋ ಥರ ಇದೆ. ಆಮೇಲೆ ಗಾಡಿ ಕಂಡೀಷನ್ನು ಚೆಕ್ ಮಾಡಿಸಿ ಅಷ್ಟೇ. ಇವನ್ನೇ ಮೈನ್ ನೋಡಬೇಕಾಗಿರೋದು. ಲಿಸ್ಟ್ ಮಾಡ್ಕೊಬಿಡಿ ಇವಾಗ ನಾನು ಏನೇನು ಹೇಳಿದೆ ಎಲ್ಲ. ನಾನು ಇನ್ಫ್ಯಾಕ್ಟ್ ಈವನ್ ಡೀಲರ್ಸ್ಗಳು ಅಷ್ಟೇ ಗಾಡಿಗಳು ಚೆನ್ನಾಗಿರೋವೇ ತರಿಸೋದು. ಇವೆಲ್ಲ ನೋಡಿಬಿಟ್ಟು ಅವ್ರೂ ತರಿಸೋದು. ಸೊ ಅವೆಲ್ಲ ಕ್ಲಿಯರೆನ್ಸ್ ಇದ್ಮೇಲೆ ಅಲ್ಲಿ ತಂದು ಸೇಲ್ ಮಾಡ್ತಾರೆ. ನನಗೆ ಗೊತ್ತಿರೋದು ಎಸ್ಪೆಷಲಿ, ನಾನು ಇವಾಗ ಏನು 2 ಬ್ಲಾಕ್ಸಲ್ಲಿ 2 ವಿಸಿಟ್ ಮಾಡಿದ್ದೀನಿ ಶಾಪು. ಸೊ ಅವೆರಡು ಶಾಪು ನಂಗೆ ತುಂಬಾ ಪರಿಚಯ ಇರೋದ್ರಿಂದ ನಾನು ಕಾನ್ಫಿಡೆನ್ಸಾಗಿ ಹೇಳ್ತೀನಿ. ಸೊ ಅವರು ಅವೆಲ್ಲ ಚೆಕ್ ಮಾಡಿ ತರಿಸೋದು ಅಂತ ಅಷ್ಟೇ ಬಾಯ್ಸ್. ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಏನಾದ್ರು ಒಂದು ಮಾಡೋಗಿ. ಹಾಗೆ ನಿಮಗೆ NFS ಮೋಟರ್ಸ್ ಏನೋ ವಿಸಿಟ್ ಮಾಡಬೇಕು ಅಂದರೆ ಅವ್ರದ್ದು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ವೀಡಿಯೋನು ಚೆಕ್ಔಟ್ ಮಾಡಿ ಮರಿಬೇಡಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟು. ನಮ್ಮ ಗೋಲ್ಡಿನ ವ್ಲಾಗ್ ಮಾಡಿದ್ದಾರೆ, ಅದನ್ನು ಚೆಕ್ಔಟ್ ಮಾಡಿ ಫ್ರೀ ಇದ್ದರೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.